ದಾವಣಗೆರೆಯಲ್ಲಿ ಈಗಾಗಲೇ ಉಪಚುನಾವಣಾ ಕದನ ರಂಗೇರಿದೆ. ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು. ಈಗಾಗಲೇ ನಾವು ಗಮನಿಸ್ತಾ ಇರಬಹುದು, ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಪೊಲೀಸರು ಒಂದು ಭದ್ರತೆಯನ್ನ ನೀಡುತ್ತಿದ್ದಾರೆ. ಜೊತೆಗೆ ಅಭ್ಯರ್ಥಿಗಳ ಪರವಾಗಿ ಇರುವಂತಹ ಸಾಕಷ್ಟು ಫ್ಯಾನ್ಸ್ಗಳು ಕೂಡ ಈಗಾಗಲೇ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ. ನಾವು ಮೊದಲನೇದಾಗಿ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಅಭಿಮಾನಿಗಳು ಈಗ ಬಂದು ನಿಂತು ತಮ್ಮ ಅಭ್ಯರ್ಥಿಯ ಪರ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ. ಒಂದು ಕಡೆ ಗಮನಿಸ್ತಾ ಹೋದಾಗ ಮೊದಲು ದುಗ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ದಾಸ್ಕರಿಯಪ್ಪ ಅವರು ಒಂದು ಏನು ದುಗ್ಗಮ್ಮ ದೇವಿಗೆ ಒಂದು ವಿಶೇಷವನ್ನ ಪೂಜೆಯನ್ನ ಸಲ್ಲಿಸಿ ತದನಂತರ ರ್ಯಾಲಿಯ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಿ ಅದಾದ ಮೇಲೆ ಈ ಒಂದು ಮಹಾನಗರ ಪಾಲಿಕೆಗೆ ಬಂದು ಇಲ್ಲಿ ಒಂದು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿತ್ತು. ಆದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರು 1.5 ಗಂಟೆಯ ಒಳಗಡೆಗೆ ಅಂದ್ರೆ ಮಧ್ಯಾಹ್ನ 1 ಗಂಟೆಯ ದೇವಸ್ಥಾನದಿಂದ ನೇರವಾಗಿ ರ್ಯಾಲಿಗೆ ಹೋಗದೆ ನಾಮಪತ್ರ ಸಲ್ಲಿಕೆ ಮಾಡಲು ಈಗಾಗಲೇ ಮಹಾನಗರ ಪಾಲಿಕೆಗೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇರಬಹುದು, ಅಭಿಮಾನಿಗಳು ಹಾರವನ್ನ ತಂದಿದ್ದಾರೆ. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಹಾರವನ್ನ ಹಾಕಲು ಅವರ ಅಭಿಮಾನಿಗಳು ಕೂಡ ಒಂದು ಹಾರವನ್ನ ತಗೊಂಡು ಬಂದು ನಿಂತಿದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೋಸ್ಕರ ಇವರು ಈಗಾಗಲೇ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಮೇಡಮ್ ದಾವಣಗೆರೆನೇ. ಒಂದು ಓಕೆ, ದಾಸ್ಕರಿಯಪ್ಪ ಅವರ ಪರವಾಗಿ ನೀವು ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಒಳ್ಳೇದಾಗುತ್ತೆ ಅಂತ ಅನಿಸ್ತದೆ ಮೇಡಮ್. ಈಗ ಗೆದ್ದು ಬರ್ತಾರೆ ಅಂತ ನಂಬಿಕೆ ಇದೆ 101%. ಯಾವ ರೀತಿಯಾದಂತಹ ಒಂದು ಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ದೀರಾ ಸರ್ ಇವತ್ತಿನ ರ್ಯಾಲಿಯಲ್ಲಿ? ಮೇಡಮ್, ನಮ್ಮ ದುಗ್ಗಮ್ಮ ದೇವಸ್ಥಾನದಿಂದ ಅಲ್ಲಿಂದ ನಾಮಪತ್ರ ಸಲ್ಲಿಕೆ ಮಾಡಿ ಅಲ್ಲಿಂದ ಬರ್ತಾರೆ ಮೇಡಮ್. ಮೆರವಣಿಗೆಯಿಂದ ಅಲ್ಲಿಂದ ಬಂದು ಇಲ್ಲಿಗೆ ಇದು ಮಾಡ್ತಾರೆ. ಮತ್ತೆ PSY ಯಡಿಯೂರಪ್ಪ ಕೂಡ ಅವರು ಇವಾಗ ಭಾಗಿಯಾಗಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಶಕ್ತಿ ಯಾವ ಮಟ್ಟಿಗೆ ಜನರನ್ನ ರೀಚ್ ಆಗುತ್ತೆ ಅಂತ? ಚೆನ್ನಾಗಿದೆ ಮೇಡಮ್. ಅದು ಈಗ ಯಡಿಯೂರಪ್ಪ ಬರ್ತಿದ್ದಾರೆ, ರಾಜಗೌಡರು ಬಂದಿದ್ದಾರೆ, ಶಿವಗೌಡ ನಾಯಕ್ ಬಂದಿದ್ದಾರೆ, ಶ್ರೀರಾಮುಲು ಅವರೆಲ್ಲ ಬರ್ತಿದ್ದಾರೆ. ಸರ್, ನೀವು ದಾಸ್ಕರಿಯಪ್ಪ ಅವರನ್ನ ನೋಡಿದಂತ ರೀತಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಏನು ಅನ್ನಿಸ್ತಾ ಇದೆ ಸರ್? ಮೇಡಮ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ತುಂಬ ಬಡತನದಿಂದ ಬಂದು ಸಾಮಾನ್ಯ ಕಾರ್ಯಕರ್ತ ಆಗಿ ಅವರು ಪಾರ್ಟಿಗೆ ಸೇವೆ ಸಲ್ಲಿಸಿದ್ದಾರೆ. ಹಂಗಾಗಿ ಅವರು ಪಾರ್ಟಿಗೆ ಟಿಕೆಟ್ ಸಿಕ್ಕಿದ್ದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲಿ ನಮಗೆ ಅಂತ ಅಲ್ಲ, ಇಡೀ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಆಮೇಲೆ ಆಲ್ರೆಡಿ 50% ಗೆದ್ದಿದ್ದಾರೆ, ಇನ್ನು 50% ಗೆಲ್ಲಬೇಕು, ಇದು ಆಗ್ತದೆ. ಥ್ಯಾಂಕ್ ಯು ಸರ್. ಇದು ಈ ಕಡೆಯ ಒಂದು ಮಾತಾಗಿತ್ತು, ಶ್ರೀನಿವಾಸ ದಾಸ್ಕರಿಯಪ್ಪ ಅವರ ಅಭಿಮಾನಿಗಳ ಮಾತಾಗಿತ್ತು. ಈಗಾಗಲೇ ಗಮನಿಸ್ತಾ ಇರಬಹುದು, ಎಲ್ಲರೂ ಕೂಡ ಅವರಿಗಾಗಿ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾಸ್ಕರಿಯಪ್ಪ ಅವರು ಬಂದು ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ದಾವಣಗೆರೆ.